ಮೇಲಿನ ಕಂಪೌಂಡು ಸರಿಯಾಗಿಲ್ಲ ಅಂತ ಆರೋಪ ಇದೆ. ಅದರ ಬಗ್ಗೆ ಇಂಜಿನಿಯರ್ಗಳೇ ವರದಿಗಳನ್ನು ಕೊಡಬೇಕು. ಈಗಾಗಲೇ ಕಂಪೌಂಡ್ ಕಟ್ಟಿ ಹಲವಾರು ವರ್ಷ ಆಯಿತು ಅಂತ ಹೇಳೋದು ಈ ಭಾಗದ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಮತ್ತು ಈ ಮಂಗಳೂರಿನ ಈ ಪರಿಸರದ ಹಿಂದುಭಾಗ ಎತ್ತರ ತಗ್ಗು ಪ್ರದೇಶ ಹಾಗಿರುವಾಗ ಎತ್ತರದ ನೀರುಗಳು ಕೆಳಗಾಗಿ ಕರೆಯುವಾಗ ಪುರಾತನವಾದಂಥ ಹಳೆಯ ಒಂದು ರೀತಿಯ ಕಂಪೌಂಡ್ ಅಲ್ಲಾದರೆ ಆ ಕಂಪೌಂಡ್ ಗಟ್ಟಿ ಇರದೆ ಇರಲಿಕ್ಕೂ ಸಾಧ್ಯತೆಯೂ ಇದೆ. ಅದು ಗೊತ್ತಿಲ್ಲ. ಅದಕ್ಕೆ ಅಧಿಕಾರಿಗಳು ಬಂದು ವೀಕ್ಷಣೆ ಮಾಡಿ ಅದರ ರಿಪೋರ್ಟನ್ನು ತಯಾರು ಮಾಡ್ತಾರೆ. ಅದೇ ಪ್ರಕಾರ ಪೊಲೀಸ್ನವರು ಕೂಡ FIR ಅನ್ನು ದರ್ಜಿಸ್ತಾರೆ. ಮನೆ ಸಂಪೂರ್ಣ ಹಾನಿಯಾಗಿದೆ. ಈಗ ಇದ್ದಂಥವ್ರನ್ನ ಎಲ್ಲಿ ಶಿಫ್ಟ್ ಮಾಡ್ತೀರಿ? ಅವರಿಗೆ ಇದ್ದಂಥವರಿಗೆ ಈಗಾಗಲೇ 4 ಮನೆಯಲ್ಲಿ ಸರಿಸುಮಾರು 15-16 ಜನ ಇದ್ದರು. ಅದರಲ್ಲಿ 5-6 ಜನರಿಗೆ ಪೆಟ್ಟಾದದರಲ್ಲಿ ಕೆಲವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಏನೂ ಪೆಟ್ಟಾಗಿಲ್ಲ. ಅವರಿಗೆ ನಮ್ಮ ಬೇರೆ ಸರ್ಕಾರದ ಜಿಲ್ಲೆಯ ವತಿಯಿಂದ ಅದಕ್ಕೆ ಅವರಿಗೆ ಗಂಜಿ ಕೇಂದ್ರಗಳಿರ್ಬೋದು ಅಥವಾ ಇನ್ನಿತರ ವ್ಯವಸ್ಥೆಗಳು ಉಳ್ಕೊಳ್ಳುವಂಥ ವ್ಯವಸ್ಥೆಗಳನ್ನ ಅಂತೂ ಮಾಡ್ತಾರೆ. ಅದು ಯಾವುದೇ ಸಂದರ್ಭದಲ್ಲಿ ಈ ರೀತಿಯ ಘಟನೆ ಆದಾಗ ಅದಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆಗಳು ಇದ್ದೇ ಇರುತ್ತೆ, ಅದನ್ನು ಮಾಡ್ತೇವೆ. ಆದರೆ ಈ ರೀತಿಯ ಮನೆ ಹಾನಿಯಾಗಿದೆ. ಆ ಮನೆ ಹಾನಿಯಾದಾಗ ಕೂಡ ಅದು ಮಣ್ಣಿನ ಗೋಡೆ ಮನೆ ಆದ ಕಾರಣ ಆ ಕಾಂಪೌಂಡಲ್ಲಿ ಬಿದ್ದ ರಭಸಕ್ಕೆ ಮಣ್ಣಿನ ಗೋಡೆ ಕೂಡ ಬೀಳುವಂಥ ಪರಿಸ್ಥಿತಿಗಳು ಬಂತು. ಒಟ್ಟಾರೆ ಆಗಬಾರ್ದಾದಂಥ ಒಂದು ಘಟನೆ ಆಗಿ ಪಾಪ 2 ಮಕ್ಕಳು ಮತ್ತೊಂದು ಮಹಿಳೆಯನ್ನು ನಾವು ಕಳ್ಕೊಂಡಿದ್ದೇವೆ. ನಮಗೆಲ್ಲರಿಗೂ ದುಃಖ ಇದೆ. ನಾನು ಈ ರೀತಿಯ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳೋದು, ನಾನು ಈಗಾಗಲೇ ವಿಧಾನಸೌಧದಲ್ಲಿ ಹಲವಾರು ಬಾರಿ ಮಾತನಾಡಿದಷ್ಟೇ. ಮಂಗಳೂರು ನಗರ ಅಂತ ಹೇಳಿದ್ರೆ ಎತ್ತರ ತಗ್ಗು ಪ್ರದೇಶ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಎತ್ತರ ತಗ್ಗು ಇರುವಾಗ ಮಧ್ಯದಲ್ಲಿ ಗಟ್ಟಿಯಾದಂಥ ತಡೆಗೋಡೆ ರಿಟೈನಿಂಗ್ ವಾಲ್ ಕಟ್ಟಬೇಕಾದಂಥ ಅವಶ್ಯಕತೆಗಳಿದೆ. ಹಾಗಾಗಿ ಆ ರಿಟೈನಿಂಗ್ ವಾಲ್ಗಳು ಬಿದ್ದು ಜೀವ ಹೋದ ನಂತರ ಪರಿಹಾರ ಕೊಡೋದಕ್ಕಿಂತ ಆ ರಿಟೈನಿಂಗ್ ವಾಲಿಗೆ ಹಣ ಕೊಟ್ಟರೆ ಹೆಚ್ಚು ಕಡೆಗಳೇ. ಅದರಲ್ಲಿ ಕೂಡ ಖಾಸಗಿಗಳಲ್ಲಿ ಕೊಡಲಿಕ್ಕೆ ಬರುವುದಿಲ್ಲ. ಆದರೂ ಕೂಡ ಸರ್ಕಾರದ ಹಕ್ಕುಪತ್ರ ಮನೆಗಳಿರುವಂಥದ್ದು ಇಂಥ ಜಾಗದಲ್ಲಿ ಆ ರಿಟೈನಿಂಗ್ ವಾಲ್ ಸರ್ಕಾರದ ಆಗಿರುತ್ತದೆ. ಅದು ಬಿದ್ದಾಗ ಈ ರೀತಿಯ ಅವಘಡಗಳು ಸಂಭವಿಸುವಂಥದ್ದು ಕಳೆದ ಬಾರಿಗಳು ಕೂಡ ಸಂಭವಿಸಿದೆ. ಕಣ್ಣೂರಿನಲ್ಲಿ ಒಂದು ಸಂಭವಿಸಿದ್ದು, ಅದೇ ರೀತಿ ನಿಮ್ಮದು ಮೊಂಟೆಪದವನ ಹತ್ರ ಸಂಭವಿಸಿದ್ದು, ಹೀಗೆ ಅದೆಲ್ಲ ಸರ್ಕಾರಿ ಭೂಮಿಯೇ ಆಗುವಂಥದ್ದು. ಹಾಗಾಗಿ ಇದಕ್ಕೆ ಎಲ್ಲೆಲ್ಲಿ ಸುರಕ್ಷಿತವಾಗಿಲ್ವೋ ಅಲ್ಲಿ ತಡೆಗೋಡೆ ಕಟ್ಟುವಂಥದ್ದಷ್ಟೇ. ಇಂಥ ನಗರಗಳಿಗೆ ಹಣವನ್ನು ಕೊಡಬೇಕಾದಂಥದ್ದು, ತಡೆಗೋಡೆ ಕಟ್ಟಲಿಕ್ಕೆ ಅವಕಾಶಗಳನ್ನು ಸರ್ಕಾರ ಕೊಡಬೇಕಾದದ್ದು ಕೂಡ ನಾನು ಬೇಡಿಕೆಯನ್ನು ಇಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಸರ್ಕಾರದ ಗಮನವನ್ನು ಕೂಡ ತರ್ತೇನೆ.